ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ಸಿ ಎಸ್ ಕೆ ಮತ್ತು ಜಿ ಟಿ ಮ್ಯಾಚ್. ಇವತ್ತು ಸಿ ಎಸ್ ಕೆ ಮತ್ತು ಜಿ ಟಿ ಮ್ಯಾಚ್ ನಡೀತಾ ಇದೆ ಅಲ್ವಾ. ಸೊ ಇವರಿಬ್ಬರಲ್ಲಿ ಯಾರು ವಿನ್ ಆಗ್ಬೋದು ಅಂತ ನಂದು ಅನಲೈಸೇಷನ್ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ. ಇನ್ನು ನಿಮಗೆ ಈ ಜಿ ಟಿ ಮತ್ತು ಸಿ ಎಸ್ ಕೆಲಿ ಯಾರು ವಿನ್ ಆಗ್ಬೋದು ಅಂತ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಕೇಳೋದಾದರೆ ನನಗೆ ಈ ಮ್ಯಾಚಲ್ಲಿ ಇವತ್ತು ಸಿ ಎಸ್ ಕೆ ವಿನ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಸಿ ಎಸ್ ಕೆ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಜಿ ಟಿ ಕಂಪೇರ್ ಮಾಡಿದ್ರೆ ಜಿ ಟಿ ಕೂಡ ಸ್ಟ್ರಾಂಗ್ ಇದೆ, ಬಟ್ ದೆನ್ ಅವರು ಬೌಲಿಂಗಲ್ಲಿ ಮಾತ್ರ ಚೆನ್ನಾಗಿದ್ದಾರೆ. ಅಂದರೆ ಸೂಪರ್ ಡೂಪರ್ ಆಗಿರೋದು ಅವರು ಬೌಲಿಂಗಲ್ಲಿ ಮಾತ್ರ. ಇನ್ನು ಬ್ಯಾಟಿಂಗಿಗಂತ ಬಂದರೆ ಜಿ ಟಿ ಅಷ್ಟಕ್ಕಷ್ಟೇ. ಬಟ್ ಇಲ್ಲಿ ಸಿ ಎಸ್ ಕೆಯಲ್ಲಿ ಬೌಲರ್ಸ್ ಕೂಡ ಇದ್ದಾರೆ ಮತ್ತು ಬ್ಯಾಟ್ಸ್ಮನ್ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಸೊ ಕಂಪ್ಯಾರೇಟಿವ್ಲಿ ನನಗೆ ಇವತ್ತು ಸಿ ಎಸ್ ಕೆ ಟೀಮ್ ತುಂಬ ಸ್ಟ್ರಾಂಗಾಗಿ ಆಡ್ತಾ ಇದೆ. ಮತ್ತು ಸ್ಟೇಡಿಯಮಲ್ಲಿ ಕೂಡ ಆಡ್ತಿರೋದು ಕೂಡ ಚೆನ್ನೈಯಲ್ಲೇ ಇರೋದ್ರಿಂದ ಸೊ ಅದು ಒಂಥರ ಲಕ್ಕಿ ಚಾಮ್ ಅಂತ ಹೇಳ್ಬೋದು. ಯಾಕಂದರೆ ಯಾರು ಅವರು ಓನ್ ಹೋಮಲ್ಲಿ ಆಡ್ತಾರೋ ಅವರು ಯಾವಾಗಲೂ ಗೆದ್ದಿರ್ತಾರೆ. ಸೊ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ಜಿ ಟಿ ಅವರಿಗೆ ಇಲ್ಲಿ ಚೆನ್ನೈಯಲ್ಲಿ ಬಂದು ಗೆಲ್ಲೋದು ಅಷ್ಟು ಈಸಿ ಅಂತ ನನಗನ್ಸಲ್ಲ. ಮತ್ತು ನೀವು ನನ್ನ ಕೇಳ್ಬೋದು, 8-8 ಮ್ಯಾಚು ಚೆನ್ನೈ ಮತ್ತು ಜಿ ಟಿ 5 ಟೈಮ್ಸ್ ಆಡಿದ್ದಾರೆ. ಆ 5 ಟೈಮ್ಸಲ್ಲಿ 3 ಟೈಮ್ಸ್ ನಮ್ಮ ಜಿ ಟಿನೇ ಗೆದ್ದಿದೆ, 2 ಟೈಮ್ಸ್ ಮಾತ್ರನೇ ಸಿ ಎಸ್ ಕೆ ಗೆದ್ದಿದೆ. ಸೊ ಮೆಜಾರಿಟಿ ನಾವು ಕನ್ಸಿಡರ್ ಮಾಡೋದಾದರೆ ಜಿ ಟಿ ವಿನ್ ಆಗಬೇಕಲ್ವಾ, ಜಿ ಟಿ ಸ್ಟ್ರಾಂಗ್ ಟೀಮ್ ಅಲ್ವಾ ಅಂತ ನೀವು ಆರ್ಗ್ಯೂ ಮಾಡ್ಬೋದು. ಬಟ್ ದೆನ್ ಓವರ್ ಆಲ್ ಮ್ಯಾಚಸ್ ಸಿ ಎಸ್ ಕೆ ಆಡಿರೋದನ್ನ ನಾವು ಕನ್ಸಿಡರ್ ಮಾಡಿದ್ರೆ 8-8 ಬಿಟ್ಟು ಸಿ ಎಸ್ ಕೆನೇ ಜಾಸ್ತಿ ನಂಬರ್ ಆಫ್ ಟೈಮ್ಸ್ ವಿನ್ ಆಗಿರೋದು ಮ್ಯಾಚಸ್ನ. ತುಂಬ ಸ್ಟ್ರಾಂಗ್ ಇದೆ. ಅಷ್ಟೇ ಅಲ್ಲದೆ ತುಂಬ ಸ್ಟ್ರಾಂಗ್ ಪ್ಲೇಯರ್ಸು ಸಿ ಎಸ್ ಕೆಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಜಡೇಜಾ ಆಗಿರ್ಬೋದು, ಮತ್ತು ಇನ್ನು ಯಾರು ಧೋನಿ. ಅಸಲ್ ಧೋನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು 2 ಮಿನಿಟ್ಸ್ ಅವ್ರ ಬಗ್ಗೆನೇ ಮಾತಾಡ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ಅನ್ಸುತ್ತೆ ಅವರು ಒಂದು ಸಲ ಆಡಬೇಕಾದ್ರೆ 1 ರನ್ ಹೊಡಿದಂಗೆ ಸ್ಟೇಡಿಯಮ್ಗೆ ಬಂದ ತಕ್ಷಣವೇ ಹೊರಟೋದಾಗ ನಮ್ಮೆಲ್ಲರಿಗೂ ಎಷ್ಟು ಡಿಸಪಾಯಿಂಟ್ ಆಗಿತ್ತು. ಆ ಮೂಮೆಂಟ್ನ ನಾವು ಇವತ್ತು ಮರ್ತೋಗೋಕ್ಕಾಗಲ್ಲ. ಮತ್ತು ಸಿ ಎಸ್ ಕೆ ಆಡ್ತಾ ಇದೆ ಅಂದ್ರೇ ಎಕ್ಸ್ಪೆಷಲಿ ದಿಸ್ ಟೈಮ್, ಯಾಕಂದರೆ ಇದೇ ಲಾಸ್ಟ್ ಟೈಮ್ ಧೋನಿ ಅವರು ಇದು ಆಡೋದಲ್ವಾ ಕ್ರಿಕೆಟ್. ಸೊ ಅವ್ರು ಪ್ರತಿಯೊಂದು ಮ್ಯಾಚ್ಗೂ ಬೇಗನೆ ಬಂದು ಆಡಬೇಕು. ಅವ್ರನ್ನ ಜಾಸ್ತಿ ಹೊತ್ತು ನಾವು ಸ್ಕ್ರೀನಲ್ಲಾಗಲಿ ಇಲ್ಲಾಂದರೆ ಸ್ಟೇಡಿಯಮ್ಗೆ ಹೋಗಿರೋದು ಲೈವಲ್ಲಾಗಲಿ ನೋಡೋಕ್ಕೆ ಚಾನ್ಸ್ ಸಿಗಬೇಕು ಅಂತ ನನಗೂ ಅನಿಸುತ್ತೆ. ಡೈಯಾರ್ಡ್ ಫ್ಯಾನ್. ಸೊ ನೋಡಬೇಕು ಇವತ್ತು ಧೋನಿ ಸರ್ ಬೇಗ ಆಡ್ತಾರಾ ಇಲ್ಲ ಅಂದರೆ ಬೇರೆ ಪ್ಲೇಯರ್ಸ್ನೇ ಕಲ್ಸ್ಕೊಂಡು ಲಾಸ್ಟಲ್ಲಿ ಬರ್ತಾರಾ ಅಂತ. ಅದು ನಂಗೆ ತುಂಬ ಕ್ಯೂರಿಯಾಸಿಟಿ ಇದೆ ಇವತ್ತು ಮ್ಯಾಚಲ್ಲಿ ನೋಡೋಕ್ಕೆ, ಎಕ್ಸ್ಪೆಷಲಿ ಧೋನಿ ಸರ್ನ. ಸೊ ಸಿ ಎಸ್ ಕೆಯಲ್ಲಿ ತುಂಬ ಸ್ಟ್ರಾಂಗ್ ಪ್ಲೇಯರ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಜಿ ಟಿಲಿ ಬಂದರೂ ಕೂಡ ಇದ್ದಾರೆ. ಸಾಯಿ ಕಿಶೋರ್ ಆಗಿರ್ಬೋದು, ಗಿಲ್ ಆಗಿರ್ಬೋದು, ಇವರೆಲ್ಲ ಇದ್ದಾರೆ. ಬಟ್ ದೆನ್ ಬೌಲರ್ಸ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಬ್ಯಾಟ್ಸ್ಮನ್ ಫ್ಯೂ ಮೆಂಬರ್ಸ್ ಮಾತ್ರನೇ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಇದೆಲ್ಲ ಕಂಪೇರ್ ಮಾಡಿದ್ರೆ ಮೋಸ್ಟ್ಲಿ ಇವತ್ತು ಸಿ ಎಸ್ ಕೆ ಗೆಲ್ಬೋದು. ಸ್ಟೇಡಿಯಂ ಕೂಡ ಅವ್ರದ್ದೇ ಎಲ್ಲನೂ. ಬಟ್ ದೆನ್ ಇಲ್ಲಿ ಒಂದು ಟ್ವಿಸ್ಟ್ ಆದರೆ ಮಾತ್ರ ಗೆಲ್ಲೋದು ಒಂದು ಸ್ವಲ್ಪ ಡೌಟ್ ಆಗುತ್ತೆ. ಆ ಟ್ವಿಸ್ಟ್ ಏನಪ್ಪ ಅಂದರೆ ಟಾಸ್. ಯಾರು ಟಾಸ್ ಗೆಲ್ತಾರೋ, ಇನ್ ಕೇಸ್ ಜಿ ಟಿ ಟಾಸ್ ಗೆದ್ದರೆ ಅವ್ರೇನಾದರೂ ಫೀಲ್ಡಿಂಗ್ ಏನಾದರೂ ತೊಗೊಂಡ್ರೆ ಪಕ್ಕಾ ಸಿ ಎಸ್ ಕೆಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನೀವೆಲ್ಲ ಹೇಳ್ಬೋದು ಯೂಶ್ವಲಿ ಫಸ್ಟ್ ಯಾರು ಏನದು ಬ್ಯಾಟಿಂಗ್ ಮಾಡ್ತಾರೋ ಅವ್ರು ವಿನ್ ಆಗ್ಬೋದು ಅಂತ. ಸೊ ಇನ್ ಕೇಸ್ ಜಿ ಟಿ ಬ್ಯಾಟಿಂಗ್ ತೊಗೊಂಡ್ರು ಕೂಡ ವಿನ್ ಆಗುತ್ತೆ ಅಂತ. ಬಟ್ ದೆನ್ ಈಗ ರೀಸೆಂಟಾಗಿ ನ್ಯೂಸ್ ಬರ್ತಿರೋದಂದರೆ ಆ ಪಿಚ್ ಏನು ರೆಡಿ ಮಾಡ್ತಾರೋ ಮುಂಚೆ ಅದು ಬ್ಯಾಟಿಂಗ್ ಅವ್ರಿಗೆ ಮಾಡೋರಿಗೆ ಸಪೋರ್ಟ್ ಇತ್ತು. ಬಟ್ ದೆನ್ ಈಗ ಬೌಲರ್ಸ್ಗೆ ಸಪೋರ್ಟ್ ಆಗೋ ಥರ ಕೂಡ ಇದೆ ಅಂತೆ. ಸೊ ನಾವು ವೆಯ್ಟ್ ಮಾಡಿ ನೋಡಬೇಕು. ಜಿ ಟಿ ಏನಾದರೂ ಟಾಸ್ ಗೆದ್ದರೆ ಅವರು ಬೌಲಿಂಗ್ ಏನಾದರೂ ತೊಗೊಂಡ್ರೆ ಪಕ್ಕ ಸಿ ಎಸ್ ಕೆಗೆ ಒಂದು ಸ್ವಲ್ಪ ವಿನ್ನಿಂಗ್ ಮೂಮೆಂಟ್ ಪರ್ಸೆಂಟೇಜ್ ರೆಡ್ಯೂಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಅದು ನನ್ನ ಒಪಿನಿಯನ್, ಇದು ನನ್ನ ಅನಲೈಸೇಷನ್ ಕೂಡ. ಸೊ ಈ ಸಲ ಏನಾದರೂ ಟಾಸ್ ಸಿ ಎಸ್ ಕೆ ಗೆದ್ದರೂ ಗೆಲ್ಲಿಲ್ಲ ಅಂದರೂ ಕೂಡ ಪರ್ಸೆಂಟೇಜ್ ಆಫ್ ವಿನ್ನಿಂಗ್ ಸಿ ಎಸ್ ಕೆಗೆ ಇರೋದು. ಬಟ್ ಇನ್ ಕೇಸ್ ಜಿ ಟಿ ಗೆತ್ತು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಸಿ ಎಸ್ ಕೆ ಅವ್ರಿಗೆ ಮ್ಯಾಚ್ ಗೆಲ್ಲಕ್ಕೆ. ಸೊ ನೋಡಬೇಕು. ಆಲ್ಮೋಸ್ಟ್ ಟೈಮ್ 6 o'clock ಆಗ್ತಾ ಬರ್ತಾ ಇದೆ. 1.5 hour ಅಷ್ಟೇ ಇದೆ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ. ಯಾರು ವಿನ್ ಆಗ್ತಾರೆ ಅಂತ ತುಂಬ ಕ್ಯೂರಿಯಸ್ ಆಗಿದೆ. ಅಷ್ಟೇ ಅಲ್ಲದೆ ಧೋನಿ ಸರ್ ಕೂಡ ಆಡ್ತಾರೆ. ನೋಡಬೇಕು ಯಾವಾಗ ಬರ್ತಾರೆ, ಹೆಂಗೆ ಆಡ್ತಾರೆ ಅಂತ ತುಂಬ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತು ನನ್ನ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ಮ್ಯಾಚ್ನ ಯಾರು ಗೆಲ್ಬೋದು ಅಂತ ಕೂಡ ನಿಮ್ಮ ಒಪಿನಿಯನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೋದು. ನನ್ನ ಇನ್ಸ್ಟಾಗ್ರಾಮ್ ID ಕೂಡ ನಾನು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.